ಕಲಬುರಗಿ ಜಿಲ್ಲೆಯಲ್ಲಿ ಬೆಳೆಯುವ ತೊಗರಿ ಬೆಳೆಗೆ ವಿಶ್ವಾದ್ಯಂತ ಬೇಡಿಕೆ ಇದೆ. ಆದರೆ ಇಲ್ಲಿ ತೊಗರಿ ಬೆಳೆಯುವ ರೈತರ ಗೋಳು ಸಂಕಷ್ಟ ಸರ್ಕಾರದ ಕಣ್ಣಿಗೆ ಕಾಣುತ್ತಿಲ್ಲವೆಂದು ರೈತರು ಆಕ್ರೋಶ ವ್ಯಕ್ತಪಡಿಸಿದರು. ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಜಿಲ್ಲಾ ರೈತ ಹೋರಾಟ ಸಮಿತಿಯ ಆಶ್ರಯದಲ್ಲಿ ವಿವಿಧ ಸಂಘಟನೆಯ ರೈತ ಮುಖಂಡರು ಸಾಥ್ ನೀಡಿದ್ದು, ನಿನ್ನೆಯಿಂದ ರೈತರು ನಡೆಸುತ್ತಿರುವ ಪ್ರತಿಭಟನೆಯು ಇಂದು 2ನೇ ದಿನಕ್ಕೆ ಕಾಲಿಟ್ಟಿದೆ. ಏಷ್ಯಾದಲ್ಲಿ ಅತಿ ಹೆಚ್ಚು ಮತ್ತು ಉತ್ಕೃಷ್ಟವಾದ ತೊಗರಿ ಬೆಳೆ ಬೆಳೆಯುವ ರೈತರ ಪಾಡು ಈ ಬಾರಿ ಬೀದಿ ಪಾಲಾಗಿದೆ. ಕೂಡಲೇ ಸರ್ಕಾರ ರೈತರ ಸಂಕಷ್ಟಗಳಿಗೆ ಸ್ಪಂದಿಸಿ 800 ಕೋಟಿ ರೂಪಾಯಿ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಬೇಕು. ಖಾಸಗಿ ಬೆಳೆ ವಿಮೆಯಿಂದ ರೈತರಿಗೆ ತಾರತಮ್ಯವಾಗುತ್ತಿದೆ. ಇದಕ್ಕೆ ಖುದ್ದು ರಾಜ್ಯ ಸರ್ಕಾರವೇ ಸಂಪೂರ್ಣ ವಿಮೆ ಮಾಡಿಸಬೇಕು. ಕಲಬುರಗಿ ಜಿಲ್ಲೆಯ ಬೆಳೆಗಾರರಿಗೆ ಜಿಐ ಟ್ಯಾಗ್ ಪಹಣಿ ಇದ್ದವರಿಗೆ ರೈತರಿಗೆ ಮಾನ್ಯತೆ ನೀಡಬೇಕು. ತೊಗರಿ ಬೆಳೆಗೆ ಕನಿಷ್ಠ 10,000 ರೂಪಾಯಿ ಬೆಂಬಲ ಬೆಲೆ ನೀಡಬೇಕು. ಮುಂದಿನ ವರ್ಷ ನೆಟೆರೋಗ ಬಾರದಂತೆ ಮುಂಜಾಗ್ರತೆ ವಹಿಸಬೇಕು ಎಂಬ ಇತ್ಯಾದಿ ಬೇಡಿಕೆಗಳನ್ನು ಸರ್ಕಾರ ಕೂಡಲೇ ಈಡೇರಿಸಬೇಕು ಎಂದು ಒತ್ತಾಯಿಸಿದರು. ಜಿಲ್ಲೆಯ ವಿವಿಧ ಗ್ರಾಮಗಳಿಂದ ಬಂದಿರುವ ನೂರಾರು ಜನ ರೈತರು ತಮ್ಮ ಎತ್ತಿನ ಬಂಡಿ ಟ್ರ್ಯಾಕ್ಟರ್ಗಳನ್ನು ಕಟ್ಟಿಕೊಂಡು ಬಂದಿದ್ದಾರೆ. ಜಿಲ್ಲಾಧಿಕಾರಿಗಳ ಕಚೇರಿಯ ಮುಖ್ಯ ರಸ್ತೆ ಬಂದ್ ಮಾಡಿ ಬಂಡಿ ಹೊತ್ತು ಬಂದ ಎತ್ತುಗಳನ್ನು ಡಿಸಿ ಕಚೇರಿ ಎದುರಿನ ಗೋಡೆಗೆ ಕಟ್ಟಿ ರೈತರು ನೀರು ಮೇವಿನ ವ್ಯವಸ್ಥೆ ಮಾಡಿರುವುದು ಕಂಡು ಬಂತು. ಇನ್ನು ರೈತರ ಪ್ರತಿಭಟನೆಗೆ ಜಿಲ್ಲಾ ಬಿಜೆಪಿ ಪಕ್ಷ ಹಾಗೂ ಜೆಡಿಎಸ್ ಪಕ್ಷದ ನಾಯಕರು ಭೇಟಿ ನೀಡಿ ಬೆಂಬಲ ಸೂಚಿಸಿದರು. ಕಿವಿಯಿಲ್ಲದ ಕಿವುಡು ಸರ್ಕಾರಕ್ಕೆ, ಕಣ್ಣಿಲ್ಲದ ಕುರುಡು ಸರ್ಕಾರಕ್ಕೆ, ಕಿವಿಯಿಲ್ಲದ ಕಿವುಡು ಸರ್ಕಾರಕ್ಕೆ ಬೇಕೇ ಬೇಕು. ಬಿಸಿಲು, ಗಾಳಿ, ಕತ್ತಲು, ರಾತ್ರಿ ಅನ್ನುತ್ತದೆ ಇಲ್ಲಿ ಕೂತ್ಕೊಂಡಿದ್ದಾರೆ. ತಾಯಿಯಂದಿರ ಅವರಿಗೋಸ್ಕರ ಊಟವನ್ನು ಮಾಡಿಕೊಂಡು ಬಂದು ಬಡಿಸ್ತಾ ಇದ್ದಾರೆ. ಈ ಸರ್ಕಾರ ಹೃದಯ ಇಲ್ಲ, ಕಣ್ಣಿಲ್ಲ, ಕಿವಿ ಇಲ್ಲ. ಇದಕ್ಕೆ ಇವತ್ತು ನಾವಿಲ್ಲಿ ಮಾತಾಡ್ಬೇಕಾದ್ರೆ ನಮ್ಮ ಗೌಡ್ರು ಹೇಳಿದ್ರು, ಇಲ್ಲ ಬಿಜೆಪಿಯವರು ಸುಮ್ಮನೆ ಬೆಂಬಲಕ್ಕೆ ವ್ಯಕ್ತಪಡಿಸ್ಲಿಕ್ಕೆ ಬಂದಿದ್ದಾರೆ. ಇಲ್ಲ ಗೌಡ್ರೆ, ಯಾವತ್ತು ಈ ರೈತರ ಹೋರಾಟದ ಬಗ್ಗೆ ಹಿಂಗಿನವರು, ಅವಣ್ಣವರು, ಉಳಿದಂತವ್ರು ಮಾತಾಡಿದ ದಿನನೇ ನಾನು ಹೇಳಿದ್ದೀನಿ, ಮಾಧ್ಯಮದವರಿಗೂ ಕೂಡ ಹೇಳಿದ್ದೇವೆ, ಸಂಪೂರ್ಣ ಭಾರತೀಯ ಜನತಾ ಪಾರ್ಟಿ ನಿಮ್ಮೊಂದಿಗಿರುತ್ತೆ. ಇದು ಕೇವಲ ತೋರಿಕೆಗೂ ಅಲ್ಲ, ಫೋಟೋಕ್ಕೂ ಅಲ್ಲ. ಈ ತಾನೇ ನಾವು ಚಂದ್ರು ಪಾಟೀಲ್, ನಮ್ಮ ಅಧ್ಯಕ್ಷರು, ಎಲ್ಲ ಪ್ರಮುಖರು, ರಾಜ್ಯಾಧ್ಯಕ್ಷರಿಗೆ ಮಾತಾಡಿದ್ದೇವೆ, ವಿರೋಧ ಪಕ್ಷದ ನಾಯಕರಿಗೆ ಮಾತಾಡಿದ್ದೇವೆ. ಅವರು ಇವತ್ತು ಇದನ್ನ ಸದನದಲ್ಲಿ ಮಾತಾಡೋರಿದ್ದಾರೆ. ಎಲ್ಲ ರೈತ ಬಂಧುಗಳು ನಿಮ್ ಪರವಾಗಿ ಸದನದಲ್ಲಿ ಧ್ವನಿ ಎತ್ತೋರಿದ್ದಾರೆ ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ವಿರೋಧ ಪಕ್ಷದ ನಾಯಕರುಗಳು. ಅಷ್ಟೇ ಅಲ್ಲ, ಹೇಳಿದ್ದಾರೆ ಇನ್ನು 24 ಗಂಟೆ ಟೈಮ್ ಅಲ್ಟಿಮೇಟ್. ಇನ್ನು 28 ಗಂಟೆನಲ್ಲಿ 24 ಗಂಟೆನಲ್ಲಿ ಎಚ್ಚೆತ್ತುಕೊಳ್ಳದೆ ಇದ್ರೆ ಪ್ರಿಯಾಂಕಾ ಖರ್ಗೆ, ಸಿದ್ದರಾಮಯ್ಯ, ನಾರಾಯಣ ಸ್ವಾಮಿ ಅವರು ಯಾರ್ರೀ ಕೃಷಿ ಮಂತ್ರಿ ಎಲ್ಲಿದ್ದಾರೆ? ಮಂಡ್ಯಕ್ಕೆ ಮಾತ್ರ ಸೀಮಿತನಾ? ಸ್ವಾಮಿ ಅವರು ಎಲ್ಲಿದ್ದೀರಿ ನೀವು? ಡಾಕ್ಟರ್ ಜಾನ್ ಪ್ರಕಾಶ್ ಪಾಟೀಲ್ ರೇ, ಸಮಯ ನಿಂತಿಲ್ಲ. ಇನ್ನು 5-6 ಗಂಟೆಗಳಲ್ಲಿ ನೀವು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಈ ರೈತರ ಬೇಡಿಕೆಗಳಿಗೆ ಸ್ಪಂದನೆ ಕೊಟ್ಟು ಆದೇಶವನ್ನು ಮಾಡದೇ ಇದ್ರೆ ಇನ್ನು 24 ಗಂಟೆನಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಸೇರಿದಂತೆ ಇಡೀ ಕರ್ನಾಟಕದ ಭಾರತೀಯ ಜನತಾ ಪಾರ್ಟಿ ಕಲಬುರಗಿ ಜಿಲ್ಲೆ ಈ ರೈತರ ಮುಂದೆ ಬಂದು ಕಲಬುರಗಿ ಜಿಲ್ಲೆಯಲ್ಲಿ ತೊಗರಿ ನೆಟೆರೋಗದಿಂದ ಹಾಳಾಗಿರುವುದರಿಂದ ಅದರ ಪರಿಹಾರಕ್ಕಾಗಿ ನಿನ್ನೆ ಮುಂಜಾನೆಯಿಂದ ನಮ್ಮ ಕಲಬುರಗಿ ಜಿಲ್ಲೆಯ ರೈತ ಹೋರಾಟ ಸಮಿತಿಯ ಎಲ್ಲ ಮುಖಂಡರ ಜೊತೆಯಲ್ಲಿ ಇವತ್ತು ಹೋರಾಟ ಪ್ರಾರಂಭ ಮಾಡಿದ್ದಾರೆ. ನಿನ್ನೆ ಮುಂಜಾನೆ 12 ಗಂಟೆಯಿಂದ ಹೋರಾಟ ಪ್ರಾರಂಭ ಆಗಿದೆ. ಕಲಬುರಗಿ ಜಿಲ್ಲೆಯ ಎಲ್ಲ ರೈತರು ತಮ್ಮ ಎತ್ತಿನ ಗಾಡಿಗಳೊಂದಿಗೆ ಟ್ರ್ಯಾಕ್ಟರ್ನೊಂದಿಗೆ
ಈ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಬಂದು ಸತ್ಯಾಗ್ರಹ ಪ್ರಾರಂಭ ಮಾಡಿದ್ದಾರೆ. ಆದರೆ ಇಲ್ಲಿವರೆಗೆ ತೊಂದರೆಯಲ್ಲಿರುವಂಥ ರೈತರಿಗೆ ಸ್ಪಂದನೆ ಮಾಡುವಂಥ ಕೆಲಸ ಈ ಒಂದು ಭ್ರಷ್ಟ ಕಾಂಗ್ರೆಸ್ ಸರ್ಕಾರದಿಂದ ಆಗ್ತಾ ಇಲ್ಲ. ನಮ್ಮ ಕಲಬುರಗಿ ಜಿಲ್ಲೆಯ ಮಂತ್ರಿಗಳಾದಂಥ ಪ್ರಿಯಾಂಕ್ ಖರ್ಗೆ ಅವರಾಗಿರ್ಬೋದು, ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರಾಗಿರ್ಬೋದು, ಇಲ್ಲಿರುವಂಥ ಶಾಸಕರಾಗಿರ್ಬೋದು, ಇದರ ಬಗ್ಗೆ ಒಂದೇ ಒಂದು ಮಾತನಾಡುವುದು ನಮ್ಮ ದುರದೃಷ್ಟ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ ಬಯಸ್ತಿದ್ದೀನಿ. ರೈತರ ಸಹನೆ ತಾವು ಪರೀಕ್ಷೆ ಮಾಡಬೇಡಿ. ಯಾಕಂದರೆ ಇವತ್ತು ಇಡೀ ರೈತಾಪಿ ವರ್ಗ ಇವತ್ತು ತಮ್ಮ ಎತ್ತಿನ ಗಾಡಿಗಳೊಂದಿಗೆ ರಸ್ತೆ ಮಧ್ಯದಲ್ಲಿ ಮಲ್ಕೊಂಡು ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ. ಒಂದು ವೇಳೆ ರೈತರ ಸಹನೆ ಕಟ್ಟೆ ಹೊಡೆದ್ರೆ ತಮ್ಮ ಸರ್ಕಾರ ಹೆಚ್ಚು ದಿನ ಬಾಳೋದಿಲ್ಲ ಅಂತ ನಾವು ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಬೇಕಾಗ್ತದೆ. ಭಾರತೀಯ ಜನತಾ ಪಕ್ಷವು ಕೂಡ ಈ ಒಂದು ಹೋರಾಟಕ್ಕೆ ಸಂಪೂರ್ಣವಾದ ಇವತ್ತು ನಮ್ಮೆಲ್ಲ ಮುಖಂಡರ ನೇತೃತ್ವದಲ್ಲಿ ಇವತ್ತು ಈ ಒಂದು ಹೋರಾಟಕ್ಕೆ ನಾವು ಬೆಂಬಲವನ್ನು ಕೊಡ್ತಾ ಇದ್ದೀವಿ. ಮುಂದಿನ ದಿನಮಾನಗಳಲ್ಲಿ ಬರುವ ಒಂದು ದಿನದಲ್ಲಿ 2 ದಿನದಲ್ಲಿ ಇವತ್ತು ರೈತರಿಗೆ ಪರಿಹಾರ ಹಾಕದೇ ಇದ್ದರೆ ಈ ಹೋರಾಟ ಉಗ್ರ ಸ್ವರೂಪದ ರೀತಿಯಲ್ಲಿ ತೆಗೆದುಕೊಂಡು ಹೋಗಲಿಕ್ಕೆ ನಾವೆಲ್ಲರೂ ಕೂಡ ನಿರ್ಣಯ ಈಗಾಗಲೇ ಮಾಡಿದ್ದೀವಿ ಅಂತ ನಮ್ಮ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ಸರ್ಕಾರ ಇದರ ಬಗ್ಗೆ ಗಮನ ಹರಿಸಬೇಕು. ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಇದರ ಬಗ್ಗೆ ಮಾತನಾಡಬೇಕು. ಶರಣ್ ಪ್ರಕಾಶ್ ಪಾಟೀಲ್ ಅವರು ಕೂಡ ಇದರ ಬಗ್ಗೆ ಮಾತನಾಡಬೇಕು. ಮತ್ತು ನಮ್ಮ ಸರ್ಕಾರದ ಅವಧಿಯಲ್ಲಿ ಇವತ್ತು ಬಸವರಾಜ ಬೊಮ್ಮಾಯಿ ಅವರು ಮತ್ತು ಯಡಿಯೂರಪ್ಪನವರ ನೇತೃತ್ವ ಸರ್ಕಾರ ಇದ್ದಾಗ ಇವತ್ತು ರೈತರ ಸಂಕಟ ಸಂದರ್ಭದಲ್ಲಿ 2 ಬಾರಿ ಅವರಿಗೆ ಸಹಾಯಧನ ನೀಡುವುದರ ಮುಖಾಂತರ ರೈತರ ಸ್ಪಂದನೆ ನೀಡುವಂಥ ಕೆಲಸ ನಮ್ಮದು ಮಾಡಿದ್ದೆವು. ಆ ಸಂದರ್ಭದಲ್ಲಿ ತಾವು ಹೋರಾಟ ಕೂಡ ಮಾಡಿದ್ದೀರಿ. ಅದನ್ನು ಅವರಿಗೆ ನಾನು ನೆನಪಿಸ್ತಾ ಇದ್ದೀನಿ. ಶೀಘ್ರದಲ್ಲಿ ರೈತರಿಗೆ ಪರಿಹಾರ ನೀಡಬೇಕು. ಇಲ್ಲದಿದ್ದರೆ ಇಡೀ ಎಲ್ಲ ತಾಲೂಕುಗಳಲ್ಲಿ ಹೋರಾಟ ಪ್ರಾರಂಭ ಆಗಿ ನಮ್ಮ ಸರ್ಕಾರಕ್ಕೆ ಈ ಒಂದು ರೈತರ ಶಾಪ ತಟ್ಟುತ್ತದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪೆಟಿಕ್, ENT, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, NICU, ICU, ಒಬ್ಯಾರಿಕ್ ICU ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777.